ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಮಗಳು ಕಳೆದು ಹೋಗಿದ್ದಾಳೆ ಅಂತ ಹೇಳಿ ದೂರು ಕೊಟ್ಟಂತಹ ಸುಜಾತಾ ಭಟ್ ವಿಚಾರಣೆಗೊಳಗಾದರು. 4 ದಿನಗಳ ವಿಚಾರಣೆಯನ್ನ ಈಗ ಮುಕ್ತಾಯಗೊಳಿಸಲಾಗಿದೆ. ಎಸ್ಐಟಿ ವಿಚಾರಣೆ ಮುಗಿಸಿ ಸುಜಾತಾ ಭಟ್ ಹೊರಟಿದ್ದು, ವಿಚಾರಣೆ ವೇಳೆ ತಾನು ಹೇಳಿದ್ದು ಅಂದ್ರೆ ತನ್ನ ಮಗಳು ಕಳೆದು ಹೋಗಿದ್ದಾಳೆ, ಆಕೆ ಅಸ್ಥಿ ಹುಡುಕೊಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಸುಳ್ಳು ಅಂತ ಸುಜಾತಾ ಹೇಳಿದ್ದಾರೆ. ಹೀಗಾಗಿ ಮುಂದೆ ವಿಚಾರಣೆ ಕರೆದಾಗ ಬನ್ನಿ ಎನ್ನುವಂತಹ ಸೂಚನೆ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ಸುಜಾತಾ ಭಟ್ ದೂರುದಾರೆ. ಹೀಗಾಗಿ ಆಕೆಯ ವಿರುದ್ಧ ಯಾವುದೇ ಕಾನೂನು ಕ್ರಮವನ್ನ ಎಸ್ಐಟಿ ಕೈಗೊಂಡಿಲ್ಲ. ಮುಂದಿನ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಲಿದ್ದು, ಮುಂದೆ ವಿಚಾರಣೆ ಕರೆದಾಗ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ತನ್ನ ಮಗಳು ಕಳೆದು ಹೋಗಿದ್ದಾಳೆ, ನಾಪತ್ತೆಯಾಗಿದ್ದಾಳೆ, ಆಕೆಯನ್ನು ಹುಡುಕೊಡಿ, ಆಕೆಯ ಆಸ್ತಿಯನ್ನಾದರೂ ಕೊಡಿ, ತಾನು ಅದರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸ್ತೀನಿ ಎನ್ನುವಂತಹ ದೂರನ್ನ ಸುಜಾತಾ ಭಟ್ ಅವರು ಕೊಟ್ಟಿದ್ರು. ಆದರೆ ಆ ನಂತರ ಸತ್ಯಾಸತ್ಯತೆಯನ್ನ ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ನಿಜಕ್ಕೂ ಅನನ್ಯ ಆಕೆಯ ಮಗಳಿದ್ದಾರಾ, ನಾಪತ್ತೆಯಾಗಿದ್ದಾರಾ, ಇದೆಲ್ಲದರ ಬಗ್ಗೆ ಸಾಕಷ್ಟು ವಿಚಾರಗಳು ಒಂದೊಂದೇ ಬೆಳಕಿಗೆ ಬರ್ತಾ ಹೋಯಿತು. ನಂತರ ಒಂದೊಮ್ಮೆ ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಬಂದಿದ್ರು ಸುಜಾತಾ. ಒಮ್ಮೆ ತನ್ನ ಮಗಳಿದ್ದಾಳೆ ಅಂತಿದ್ರು, ಮತ್ತೊಮ್ಮೆ ತಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಇದ್ರು. ಈ ರೀತಿ ಹಲವು ಹೇಳಿಕೆಗಳನ್ನು ಬದಲಾಯಿಸಲೇ ಬಂದಂತಹ ಸುಜಾತಾ ಕೊನೆಗೆ 4 ದಿನಗಳ ಕಾಲ ಎಸ್ಐಟಿ ವಿಚಾರಣೆಗೆ ಎದುರಿಸಬೇಕಾಯಿತು. 4 ದಿನಗಳ ವಿಚಾರಣೆ ಮುಕ್ತಾಯ ಆಗಿದೆ. ಆ ವಿಚಾರಣೆಯ ಸಂದರ್ಭದಲ್ಲಿ ತಾನು ಹೇಳಿದ್ದೆಲ್ಲ ಸುಳ್ಳು ಅನ್ನೋದನ್ನ ಆಕೆ ಹೇಳಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಎಸ್ಐಟಿ ವಿಚಾರಣೆ ಮುಗಿಸಿ ಹೊರಟಂತಹ ಸುಜಾತಾ ಭಟ್ ಅವರಿಗೆ ಮತ್ತೊಮ್ಮೆ ವಿಚಾರಣೆ ಕರೆದಾಗ ಬರಬೇಕು ಎನ್ನುವ ಸೂಚನೆಯೊಂದಿಗೆ ಕಳಿಸಿಕೊಡಲಾಗಿದೆ. ಅವರ ವಿರುದ್ಧ ಕಾನೂನು ಕ್ರಮ ಆಗತ್ತಾ ಅನ್ನುವಂತಹ ಕುತೂಹಲ ಇತ್ತು. ಆದರೆ ಆಕೆ ದೂರುದಾರೆ, ಅವರೇ ದೂರನ್ನ ಕೊಟ್ಟಿದ್ದು ಹುಡುಕಿ ಕೊಡಿ ಅಂತ. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಯಾವುದೇ ಕಾನೂನು ಕ್ರಮವನ್ನ ಎಸ್ಐಟಿ ಕೈಗೊಂಡಿಲ್ಲ. ಆದರೆ ಈ ತನಿಖೆಯನ್ನೇನು ಮುಂದುವರಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮುಂದಿನ ತನಿಖೆಯ ಭಾಗವಾಗಿ ವಿಚಾರಣೆ ಕರೆದ್ರೆ ತಾವು ಬರಬೇಕು ಎನ್ನುವ ಸೂಚನೆಯನ್ನ ಸುಜಾತಾ ಅವರಿಗೆ ನೀಡಲಾಗಿದೆ. ಈ ವಿಚಾರದಲ್ಲಿ ಮುಂದೆ ಯಾವೆಲ್ಲ ಪ್ರಮುಖವಾದಂತಹ ಬೆಳವಣಿಗೆಗಳಾಗುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಕೋಲ್ಕತ್ತಾದಲ್ಲಿದ್ರು ತನ್ನ ಮಗಳು, ಆಕೆ ಧರ್ಮಸ್ಥಳಕ್ಕೆ ತನ್ನ ಸ್ನೇಹಿತೆಯೊಂದಿಗೆ ಬಂದಾಗ ಕಳೆದು ಹೋಗಿದ್ದಾರೆ. ಆದರೆ ಆಕೆ ಶವ ಸಿಕ್ಕಿಲ್ಲ, ಆಕೆನ ಇಲ್ಲೇ ಹೂತು ಹಾಕಿದ್ದಾರೆ ಅಂತ ಅನ್ಸುತ್ತೆ, ತನಗೆ ಅಸ್ಥಿಯನ್ನಾದರೂ ಕೊಡಿ ಅನ್ನುವಂತಹ ಬೇಡಿಕೆಯನ್ನ ಸುಜಾತಾ ಹೇಳಿದ್ರು. ಆದರೆ ವಿಚಾರಿಸ್ತಾ ಹೋದಂತಹ ಸಂದರ್ಭದಲ್ಲಿ ಯಾವ ದಾಖಲೆಗಳು ಕೂಡ ಸಿಕ್ಕಿರಲಿಲ್ಲ. ಆಕೆಯ ಮಗಳು ಅನನ್ಯ ಅನ್ನುವಂತಹ ಮಗಳಿದ್ದಾರೆ, ಆಕೆ ವೈದ್ಯಕೀಯ ವಿದ್ಯಾರ್ಥಿನಿ ಆಗಿದ್ರು ಅನ್ನೋದಕ್ಕೆ ಪೂರಕವಾದಂತಹ ಯಾವ ಸಾಕ್ಷ್ಯವೂ ಕೂಡ ಸಿಕ್ಕಿರಲಿಲ್ಲ. ಇದೆಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಎಸ್ಐಟಿಯ ವಿಚಾರಣೆಯನ್ನು 4 ದಿನಗಳ ಕಾಲ ಎದುರಿಸಿದ್ರು ಸುಜಾತಾ. ಏನೇನು ಬೆಳವಣಿಗೆಗಳಾಗಿದೆ, ಏನ್ ಸೂಚನೆಯನ್ನು ಕೊಟ್ಟು ಕಳಿಸಲಾಗಿದೆ, ಅವರ ವಿರುದ್ಧ ಕ್ರಮ ಆಗುತ್ತೇನೋ ಎನ್ನುವಂತಹ ಕುತೂಹಲ ಇತ್ತು. ಆದರೆ ಅಂತಹದ್ದು ಯಾವುದೇ ಕ್ರಮಕ್ಕೆ ಎಸ್ಐಟಿ ಮುಂದಾಗ್ಲಿಲ್ಲ ಯಾಕೆ ಅಂತ? ಪ್ರತಿಮಾ, ಏನು ಆರಂಭಿಕ ಹಂತದಲ್ಲಿ ಅವರು ಬಂದಿದ್ದಂಥದ್ದು ದೂರುದಾರೆಯಾಗಿ, ಅಂದ್ರೆ ಯಾವುದೇ ರೀತಿ FIR ಆಗಿರಲಿಲ್ಲ, ಅವ್ರ ಮೇಲೆ ಯಾವುದೇ ರೀತಿ ಕಂಪ್ಲೇಂಟ್ ಆಗಿರ್ಲಿಲ್ಲ, ಸೊ ಆರೋಪಿ ಆಗಿರ್ಲಿಲ್ಲ. ಅವರೇ ಒಂದು ದೂರನ್ನ ಇಟ್ಕೊಂಡು ಬಂದಿದ್ರು. ಮತ್ತೆ ಅವರು ಆರಂಭಿಕ ಹಂತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ SP ಗೆ ದೂರನ್ನ ಕೊಡುವಂತ ಸಂದರ್ಭದಲ್ಲಿ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ, ಅಂದ್ರೆ ಮಗಳು ಈ ತರ ಲಾಸ್ಟ್ ಟೈಮ್ ಮಿಸ್ಸಿಂಗ್ ಆಗಿದ್ರು, ಸೊ ಈ ರೀತಿ ಶವವನ್ನ ತೆಗಿತಾ ಇರುವ ಪ್ರಕ್ರಿಯೆ ನಡೀತಾ ಇರೋದು ಗೊತ್ತಾಯ್ತು. ಸೊ ಅಲ್ಲೇನಾದ್ರೂ ಗೊತ್ತಾದ್ರೆ, ಅಂದ್ರೆ DNA ಮ್ಯಾಚ್ ಆದ್ರೆ ಮಗಳನ್ನ ಶವವನ್ನ ಕೊಡಿ ಅಂತ ಹೇಳಿದೆ ಬಂದಿದೆ ಹೊರತು ಯಾರ ವಿರುದ್ಧ ಕ್ರಮ ಆಗ್ಲಿ ಮತ್ತೆ ಯಾರ ವಿರುದ್ಧ ಒಂದು ದೂರನ್ನ ಅವರು ತಗೊಂಡ್ ಬಂದಿರ್ಲಿಲ್ಲ. ಸೊ ಅದಾದ ನಂತರ ಕೆಲವೊಂದು ಅವರ ಹೇಳಿಕೆಗಳು, ಕೆಲವೊಂದು ಅವರ ಇಂಟರ್ವ್ಯೂ ಇಂಥದ್ರಲ್ಲೆಲ್ಲ ಬೇರೆ ಬೇರೆ ಸ್ಪೆಕ್ಯುಲೇಷನ್ ಬಂದಿದ್ದಂಥದ್ದು. ಅದಾದ ಬಳಿಕ ಈಗ 4 ದಿನಗಳ ಸುದೀರ್ಘ ವಿಚಾರಣೆಯಲ್ಲೂ ಕೂಡ ಅವರು ಹೇಳಿದ್ದೆಲ್ಲವೂ ಅವರೇ ತಪ್ಪು ಒಪ್ಕೊಂಡಿರುವಂಥದ್ದು, ಅಂದ್ರೆ ಈ ರೀತಿ ಎಲ್ಲ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ. ಆದ್ರೆ SIT ಒಂದು ಅವಕಾಶವನ್ನು ನೀಡಿರುವಂತದ್ದು. ಈ ರೀತಿ ನಿಮ್ಮ ಹತ್ರ ಸುಳ್ಳು ಹೇಳಲಿಕ್ಕೆ ಪ್ರಚೋದನೆ ಕೊಟ್ಟಂತವ್ರು ಇಲ್ಲ, ಈ ರೀತಿ ಆಧಾರ ವಿರುದ್ಧ ಏನಾದ್ರು ನೀವು ದೂರನ್ನ ಕೊಟ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದಂಥದ್ದು. ಅದಕ್ಕೂ ಅವರು ಯಾವುದೇ ರೀತಿ ರೆಡಿ ಇಲ್ಲ. ಸೊ ಅದರಿಂದ ಈಗ SIT ಸಂಪೂರ್ಣವಾಗಿ ಅವರ 4 ದಿನಗಳ ಕಾಲ ವಿಚಾರಣೆಯನ್ನ ಮಾಡಿ ಈಗ ವಾಪಸ್ ಬಿಟ್ಟು ಕಳಿಸಿರುವಂತದ್ದು. ಸೊ ನಿನ್ನೆ ತಡರಾತ್ರಿ, ಅಂದ್ರೆ ನಿನ್ನೆ 8:00ವರೆವರೆಗೂ ಕೂಡ ವಿಚಾರಣೆಯನ್ನ ಮಾಡಿ ಬಿಟ್ಟು ಅವರು ವಾಪಸ್ ಈಗ ಬೆಂಗಳೂರು ವಾಪಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸದ್ಯಕ್ಕೆ ಅವ್ರ ಮೇಲೆ ಯಾಕೆ ಕ್ರಮ ಆಗಲ್ಲ ಅಂತ ಹೇಳಿದ್ರೆ, ಈಗ ಅವ್ರ ಮೇಲೆ ಯಾವುದೇ ರೀತಿ ದೂರುಗಳು ಆಗಿರ್ಲಿಲ್ಲ, ಮತ್ತೆ ಅವರ ವಯಸ್ಸು ಕೂಡ, ಅಂದ್ರೆ ಏಜ್ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ, ಮತ್ತೆ ಬೇರೆ ಬೇರೆಯವರು ಅವ್ರ ಹತ್ರ ಕೆಲವೊಂದು ವಿಚಾರಗಳನ್ನು ಹೇಳಿಸಿರೋದ್ರಿಂದ ಈಗ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಸದ್ಯಕ್ಕಂತೂ ಇಲ್ಲ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮ ಮಾಹಿತಿಗೆ.